ದ್ವಿತೀಯ ಪಿಯುಸಿ ಪಠ್ಯಪುಸ್ತಕದಲ್ಲಿರುವ ಮುಂಬೈ ಜಾತಕ ಪದ್ಯಕ್ಕೆ ಸಂಬಂಧಿಸಿದ ನೋಟ್ಸ್ ಅನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ನೋಟ್ಸ್ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮಗು ಹುಟ್ಟಿದ್ದು ಎಲ್ಲಿ? ಆಸ್ಪತ್ರೆಯಲ್ಲಿ. ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆ ತನಕ ಕಾಣುವುದೇನು? ಲಕ್ಷ ಚಕ್ರದ ಉರುಳು. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ತಾಯಿ. ಕುಳಿತು ಕೆಮ್ಮುವ ಪ್ರಾಣಿ ಯಾರು? ತಂದೆ. ತಾನಾಗಿ ಕಲಿತದ್ದು ಏನನ್ನು? ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು. ಲಕ್ಷ ದಾರಿಗಳ ಚದುರಂಗದಾಟ ಯಾವುದು? ಜೀವನ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮಗು ಹುಟ್ಟಿ ಬೆಳೆದದ್ದು ಎಲ್ಲಿ? ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಬೆಳೆದದ್ದು ಬಸ್ಸು, ಲಾರಿ, ಟ್ರಾಮ್, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ. ಮಗು ಏನನ್ನು ಕುಡಿದು ಬೆಳೆಯುವುದು? ಮಗು ಕಾಣದ ಎಮ್ಮೆಯ ಬಾಟ್ಲಿಯ ಹಾಲು, ಹಾರ್ಲಿಕ್ಸ್, ಗ್ರೈಪ್ ಸಿರಪ್ ಇತ್ಯಾದಿಗಳನ್ನು ಕುಡಿದು ಬೆಳೆಯುತ್ತದೆ. ಮಗು ಏನೇನು ಕಲಿಯಿತು? ಮಗು ಕಲಿತದ್ದು ಕ್ಯೂ ನಿಲ್ಲು, ಫುಟ್ಪಾತಿನಲ್ಲಿ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ, ಎಲ್ಲಿಯೂ ನಿಲ್ಲದಿರು, ಓಡು, ಅವರಿವರನ್ನು ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿ ಬೇರೂರು ಎಂಬುದನ್ನು ಮಗು ಕಲಿಯಿತು. ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ? ಮಗುವಿನ ಪಾಲಿಗೆ ತಾಯಿ 1000 ಗಾಲಿ ಉರುಳುವ ರಸ್ತೆಯ ಅಂಚಿನಲ್ಲಿ ಕೈ ಹಿಡಿದು ನಡೆಸುವವಳು. ಇರುವ 1 ಇಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಆಗಿದ್ದಾಳೆ. ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ತಂದೆ ಮಗುವಿಗೆ ಬೆಳಗಿನಿಂದ ಸಂಜೆಯವರೆಗೆ ಕಣ್ಮರೆಯಾಗಿ, ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಾಗಿ ಕಾಣಿಸುತ್ತಾನೆ. ಮಗು ಕಲಿತ ವಿದ್ಯೆಗಳು ಯಾವುವು? ಮಗು ಕಲಿತ ವಿದ್ಯೆ ಶಾಲಾ ಕಾಲೇಜುಗಳು ಕಲಿಸಿದ್ದು, ದಾರಿ ಬದಿಯ 100 ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು. ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ 2 ಉದಾಹರಣೆ ಕೊಡಿ. ಮುಂಬೈಯಲ್ಲಿ ಬೆಳಿಗ್ಗೆ ಏಳುವುದು, ಬಟ್ಟೆಯಲ್ಲಿ ಮೈತುರುಕಿ ಓಡುವುದು, ರೈಲನ್ನು ಬಸ್ಸನ್ನು ಹಿಡಿಯುವುದು, ಯಾರದೋ ಕೈ ಕೆಳಗೆ ಗೊಂಬೆಯ ಹಾಗೆ ಕೆಲಸವನ್ನು ಮಾಡುವುದು. ಇವಿಷ್ಟು 2-3 ವಾಕ್ಯದ ಪ್ರಶ್ನೆಗಳು. ಮುಂದೆ ಸಂದರ್ಭದ ಪ್ರಶ್ನೆಗಳನ್ನು ನೋಡೋಣ. ಅವಸರದ ಹೆಜ್ಜೆಯ ಮೇಲೆ ಸರಿವ 1000 ಕೊರಳು. ಈ ವಾಕ್ಯವನ್ನು GS ಶಿವರುದ್ರಪ್ಪನವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅವಸರದ ಯಾತ್ರಿಕ ಬದುಕಿನ ಚಿತ್ರಣವನ್ನು ಕೊಡುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆ ತನಕ ಕಾಣುವುದು ಲಕ್ಷ ಚಕ್ರದ ಉರುಳುಗಳು ಮಾತ್ರ. ಅವಸರದ ಹೆಜ್ಜೆಯ ಮೇಲೆ ನಡೆದು ಹೋಗುವ 1000 ಕೊರಳು ಅಂದರೆ 1000 ಜನರನ್ನು ನಾವು ಇಲ್ಲಿ ನೋಡುತ್ತೇವೆ. ಮುಂಬೈಯಂಥ ಮಹಾನಗರದಲ್ಲಿ ಎಲ್ಲವೂ ಅವಸರವಾಗಿ ಇರುತ್ತದೆ. ಎಲ್ಲವೂ ಅವಸರದಿಂದ ಓಡಾಡುತ್ತಾರೆ. ಇದನ್ನು ನೋಡಿ ಮಗು ಬೆಳೆಯುತ್ತಾ ಹೋಗುತ್ತದೆ. ಸ್ವಾರಸ್ಯ: ಮುಂಬೈನ ಜೀವನ ಚಿತ್ರಣವನ್ನು ಕವಿ ಇಲ್ಲಿ ನೀಡಿರುವ ರೀತಿ. ರಸ್ತೆ ದಾಟುವಾಗ ಎಚ್ಚರಿಕೆ. ಈ ವಾಕ್ಯವನ್ನು ಡಾಕ್ಟರ್ GS ಶಿವರುದ್ರಪ್ಪನವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುಂಬೈಯಲ್ಲಿ ಮಗು ಹುಟ್ಟಿ ಬೆಳೆದು ಏನನ್ನು ಕಲಿಯಿತು ಎಂದು ಹೇಳುವ ಸಂದರ್ಭ. ಮುಂಬೈನ ಯಾಂತ್ರಿಕ ಬದುಕಿನ ಆವರಣದಲ್ಲಿ ಮಗು ಕಲಿತದ್ದು ಕ್ಯೂ ನಿಲ್ಲುವುದನ್ನು, ಫುಟ್ಪಾತಿನಲ್ಲಿ ಸಂಚರಿಸುವುದು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು, ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿ ಬೇರೂರು ಎಂಬುದನ್ನು ಕಲಿಯಿತು. ಸ್ವಾರಸ್ಯ: ಮುಂಬೈಯಂಥ ಮಹಾನಗರದಲ್ಲಿ ಮಗು ಕಲಿಯುವ ರೀತಿ. ರಸ್ತೆಯಂಚಿನಲ್ಲಿ ಕೈ ಹಿಡಿದು ನಡೆಸುವವಳು. ಈ ವಾಕ್ಯವನ್ನು GS ಶಿವರುದ್ರಪ್ಪನವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುಂಬೈಯಂಥ ಮಹಾನಗರದಲ್ಲಿ ತಾಯಿಯು ಮಗುವಿಗೆ ಗೋಚರಿಸುವ ರೀತಿ. ಮಗುವಿಗೆ ಯಾಂತ್ರಿಕವಾಗಿ ಬದುಕುತ್ತಿರುವ ಮುಂಬೈಯಂತಹ ಮಹಾನಗರದಲ್ಲಿ ತಾಯಿಯಾದವಳ ಚಿತ್ರಣವನ್ನು ಇಲ್ಲಿ ನೀಡಿದ್ದಾರೆ. 1000 ಗಾಲಿ ಉರುಳಿ ಹೊರಳುವ ರಸ್ತೆಯ ಅಂಚಿನಲ್ಲಿ ತಾಯಿಯಾದವಳು ಕೈ ಹಿಡಿದು ನಡೆಸುತ್ತಾಳೆ. ಇರುವ 1 ಇಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಆಗಿದ್ದಾಳೆ ಎಂದು ತಿಳಿಸಿದ್ದಾರೆ. ಸ್ವಾರಸ್ಯ: ಮುಂಬೈಯಂತಹ ಮಹಾನಗರದಲ್ಲಿ ತಾಯಿಯು ಗೋಚರಿಸುವ ರೀತಿ. ಕುಳಿತು ಕೆಮ್ಮುವ ಪ್ರಾಣಿ. ಈ ವಾಕ್ಯವನ್ನು GS ಶಿವರುದ್ರಪ್ಪನವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುಂಬೈಯಂಥ ಮಹಾನಗರದಲ್ಲಿ ತಂದೆಯಾದವನು ಮಗುವಿಗೆ ಯಾವ ರೀತಿ ಗೋಚರವಾಗುತ್ತಾನೆ ಎಂಬುದನ್ನು ಹೇಳುವ ಸಂದರ್ಭ. ಮುಂಬೈನ ಅವಸರದ ವ್ಯವಧಾನವಿಲ್ಲದ ಬದುಕಿನಲ್ಲಿ
ತಂದೆಯಾದವನು ಕೂಡ ಕೆಲಸವನ್ನು ಮಾಡಬೇಕಾಗುತ್ತದೆ. ಆದ್ದರಿಂದ ಮಗುವಿಗೆ ತಂದೆ ಎಂದರೆ ಬೆಳಗಿನಿಂದ ಸಂಜೆವರೆಗೆ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಮಾತ್ರ ಕುಳಿತು ಕೆಮ್ಮುವ ಪ್ರಾಣಿಯಂತೆ ಕಾಣಿಸುತ್ತಾನೆ. ಸ್ವಾರಸ್ಯ, ತಂದೆಯು ಮಗುವಿಗೆ ಕಾಣಿಸಿಕೊಳ್ಳುವ ರೀತಿ. ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು. ಈ ವಾಕ್ಯವನ್ನು G.S. ಶಿವರುದ್ರಪ್ಪನವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುಂಬೈಯಂಥ ಮಹಾನಗರದಲ್ಲಿ ಮಗು ಏನನ್ನು ಕಲಿಯುತ್ತದೆ ಎಂಬುದನ್ನು ತಿಳಿಸಿದ್ದಾರೆ. ಮುಂಬೈನಲ್ಲಿ ಮಗು ಕಲಿತ ವಿದ್ಯೆ, ಮಗು ಶಾಲಾ ಕಾಲೇಜುಗಳು ಕಲಿಸಿದ್ದು, ದಾರಿಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋದಿಂದ ಕಲಿತದ್ದು ಇಂತಹ ವಿದ್ಯೆಗಳನ್ನು ಕಲಿಯುತ್ತದೆ. ಸ್ವಾರಸ್ಯ, ಮುಂಬೈಯಂತಹ ಮಹಾನಗರದಲ್ಲಿ ಮಗು ಕಲಿಯುವ ರೀತಿ. ಬಟ್ಟೆಯಲ್ಲಿ ಮೈತುರುಕಿ ಓಡುವುದು. ಈ ವಾಕ್ಯವನ್ನು G.S. ಶಿವರುದ್ರಪ್ಪನವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುಂಬೈನ ಯಾಂತ್ರಿಕ ಬದುಕಿನಲ್ಲಿ ಜನರ ಜೀವನ ನಡೆಯುವ ರೀತಿ. ಮುಂಬೈನಲ್ಲಿ ಎಲ್ಲರಿಗೂ ಆತುರ. ಯಾಂತ್ರಿಕ ಬದುಕನ್ನು ನಡೆಸುತ್ತಿರುತ್ತಾರೆ. ಅದೇ ರೀತಿ ಬದುಕು ನಡೆಯುತ್ತಾ ಹೋಗುತ್ತದೆ. ಬಟ್ಟೆಯಲ್ಲಿ ಮೈತುರುಕಿ ಓಡುವುದು, ಸಾಯಂಕಾಲ ಸುಸ್ತಾಗಿ ಯಾರದೋ ಕೈ ಕೆಳಗೆ ಗೊಂಬೆಯಂತೆ ಕೆಲಸ ಮಾಡುವುದು, ಸಾಯಂಕಾಲ ಸುಸ್ತಾಗಿ ಮನೆಗೆ ಬಂದು ಬಾಡಿಗೆ ಮನೆಯ ನೆರಳಿನಲ್ಲಿ ಕನಸು ಕಾಣುವುದು, ಇದು ಬಹುತೇಕ ಜನರ ಜೀವನವಾಗಿರುತ್ತದೆ. ಸ್ವಾರಸ್ಯ, ಮುಂಬೈಯಂಥ ನಗರದಲ್ಲಿ ಜನರ ಯಾಂತ್ರಿಕವಾದ ಬದುಕಿನ ಚಿತ್ರಣ. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿರಿ. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗುತ್ತದೆ? ಮುಂಬೈ ನಗರದ ಯಾಂತ್ರಿಕತೆಯ ಬದುಕಿನಲ್ಲಿ ಹುಟ್ಟಿ ಬೆಳೆಯುವ ಮಕ್ಕಳ ಬಾಲ್ಯದ ಚಿತ್ರಣವನ್ನು ಕವಿ ಇಲ್ಲಿ ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ಹುಟ್ಟಿದ ಮಗು ಬೆಳೆದದ್ದು ಬಸ್ಸು, ಕಾರು, ಟ್ರಾಮ್, ಟ್ಯಾಕ್ಸಿ, ಟ್ರೈನುಗಳ ಮೇಲೆ. ಕುಡಿದದ್ದು ಕಾಣದ ಎಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು, ಹಾರ್ಲಿಕ್ಸ್, ಗ್ರೈಪ್ ಸಿರಪ್ ಇತ್ಯಾದಿ. ಬೆಳಗಿನಿಂದ ಸಂಜೆ ತನಕ ಲಕ್ಷ ಚಕ್ರದ ಉರುಳುಗಳನ್ನು, ಅವಸರದ ಹೆಜ್ಜೆಯ ಮೇಲೆ ಸರಿಯುವ 1000 ಕೊರಳುಗಳನ್ನು ನೋಡುತ್ತಾ ಮಗು ಬೆಳೆಯುತ್ತದೆ. ಮಗು ಕಲಿಯುವುದು ರಸ್ತೆ ದಾಟುವಾಗ ಎಚ್ಚರಿಕೆ, ಅವರಿವರ ತಳ್ಳಿ ಮುನ್ನುಗ್ಗು, ಹೇಗಾದರೂ ಸರಿ ಬೇರೂರು ಎಂಬುದನ್ನು ಕಲಿಯುತ್ತಾ ಹೋಗುತ್ತದೆ. ಈ ಅವಸರದ ಜನ, ವಾಹನಗಳು ಇಂತಹ ಯಾಂತ್ರಿಕತೆಯನ್ನು ನೋಡಿ ಬೆಳೆಯುತ್ತದೆ. ತಂದೆ ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿರಿ. ದುಡಿಮೆಯ ಧಾವಂತದಲ್ಲಿ ಬಿದ್ದು ತಂದೆ ತಾಯಿಗಳು ಮಹಾನಗರದಲ್ಲಿ ತಮ್ಮ ಮಗುವಿನ ಜೊತೆ ಕಳೆಯಲು ಸಮಯವೂ ಸಿಗುವುದಿಲ್ಲ. ತಾಯಿಯಾದವಳು 1000 ಗಾಲಿ ಉರುಳಿ ಹೊರಳುವ ರಸ್ತೆಯ ಅಂಚಿನಲ್ಲಿ ಕೈ ಹಿಡಿದು ನಡೆಸುತ್ತಾಳೆ. ಇರುವ 1 ಇಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆಯನ್ನು ನೀಡುತ್ತಾಳೆ. ಇನ್ನು ತಂದೆಯಾದವನು ಬೆಳಗಿನಿಂದ ಸಂಜೆವರೆಗೆ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಒಂದು ಪ್ರಾಣಿಯಂತೆ ಗೋಚರಿಸುತ್ತಾನೆ. ತಂದೆ ತಾಯಿಯರ ಸಂಬಂಧ ಕೂಡ ಯಾಂತ್ರಿಕವಾಗಿ ಇಲ್ಲಿ ನಿರೂಪಿತವಾಗಿದೆ. ಮಗು ಕಲಿತಿದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ವಿಶ್ಲೇಷಿಸಿರಿ. ಮುಂಬೈಯಂಥ ಯಾಂತ್ರಿಕವಾದ ನಗರಗಳಲ್ಲಿ ಮಗು ಯಾಂತ್ರಿಕತೆಯಿಂದ ತನ್ನ ಕಲಿಕೆಯನ್ನು ನಡೆಸುತ್ತದೆ. ಮಗು ಕಲಿತದ್ದು ಫುಟ್ಪಾತಿನಲ್ಲಿ ಸಂಚರಿಸು, ಕ್ಯೂ ನಿಲ್ಲು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿ ಬೇರೂರು, ಹೀರು ಎಂದು ತನ್ನ ಬದುಕಿನ ಪಾಠಗಳನ್ನು ಕಲಿಯುತ್ತದೆ. ಇನ್ನು ಶಾಲಾ ಕಾಲೇಜುಗಳು ಕಲಿಸಿದ್ದು, ದಾರಿಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ತಾನಾಗಿ ಕಲಿತದ್ದು ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಮಾತ್ರ. ಹೀಗೆ ಮಗು ಸ್ವಂತಿಕೆಯನ್ನು ಕಳೆದುಕೊಂಡು ಹೊರಗಿನ ವಿದ್ಯೆಯನ್ನು ಮಾತ್ರ ತನ್ನ ತಲೆಗೆ ತುಂಬಿಕೊಂಡು ಮುಂಬೈಯಂಥ ಮಹಾನಗರದಲ್ಲಿ ಬೆಳೆಯುತ್ತದೆ. ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತವಾಗಿವೆ? ಮುಂಬೈಯಂತಹ ಬೃಹತ್ ನಗರದಲ್ಲಿ ವಾಸಿಸುವವರ ಅತಂತ್ರ ಸ್ಥಿತಿ ಮರುಕ ಹುಟ್ಟಿಸುತ್ತದೆ. ನಗರಗಳಲ್ಲಿ ಹುಟ್ಟುವ ಮಕ್ಕಳು ಕಾಣುವುದು ಅವಸರದಿಂದ ಸರಿಯುವ ವಾಹನಗಳನ್ನು ಮಾತ್ರ. ಬಾಲ್ಯಾವಸ್ಥೆಯನ್ನು ಹೆತ್ತವರೊಂದಿಗೆ ಕಳೆಯುವ ಅವಕಾಶದಿಂದ ಕೂಡ ಈ ಮಕ್ಕಳು ವಂಚಿತರು. ಯಾಂತ್ರಿಕ ಬದುಕಿನಲ್ಲಿ ಸಿಲುಕಿ ನಲುಗುವ ದಾರುಣತೆಯನ್ನು ಪ್ರಸ್ತುತ ಕವಿತೆಯು ಹಿಡಿದಿಟ್ಟಿದೆ. ತಂದೆ ತಾಯಿಯರ ಕರುಳಬಳ್ಳಿಯ ಪ್ರೀತಿ, ಮಮತೆ, ಆರೈಕೆಗಳಲ್ಲೂ ಕೃತಕವಾದ ಹೊಣೆಗಾರಿಕೆಯನ್ನು ಕವಿ ಚಿತ್ರಿಸಿದ್ದಾರೆ. ಯಾಂತ್ರಿಕವಾಗಿ ಉರುಳುವ ಚಕ್ರಗಳನ್ನು ನೋಡುತ್ತಾ ಮಗು ಬೆಳೆಯುತ್ತದೆ. ಯಾಂತ್ರಿಕವಾಗಿ ತನ್ನ ಜೀವನವನ್ನು ನಡೆಸುವ ಚಿತ್ರಣವನ್ನು ಕವಿತೆಯಲ್ಲಿ ಕವಿ ನಿರೂಪಿಸಿದ್ದಾರೆ.